ಗೆಳೆಯರೇ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೇನೆ ರೀ. ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ, ಪ್ರಮುಖವಾಗಿ ನಮ್ಮ ಶುಂಠಿ ಬೆಳೆಗಾರರು, ಶುಂಠಿ ಯಾವಾಗ ನಾವು ಬೀಜ ನಾಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ತಿಳಿಸುವಂಥ ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಗೆಳೆಯರೇ. ಮತ್ತು ಹಾಗೆ ಗೆಳೆಯರೇ, ಈ ವಿಡಿಯೋನ ಸಂಪೂರ್ಣ ನೋಡಿ ಹಾಗೆ ಯಾರೆಲ್ಲ ನನ್ನ ರೈತ ಮಿತ್ರರಿದ್ದೀರಿಪ್ಪ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಶುಂಠಿ ಬೀಜ ನಾಟಿ ಮಾಡುವಾಗ ಯಾವ ತಿಂಗಳಲ್ಲಿ ನಾಟಿ ಮಾಡಬೇಕು ಮತ್ತು ಅವುಗಳಿಗೆ ನೀರಿನ ಸ್ಪ್ರಿಂಕ್ಲರ್ ಜಟ್ ಯಾವ ರೀತಿ ಕುಂದಿರಿಸಿದ್ರೆ ನಮ್ಗೆ ಏನು ಲಾಭ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ರಸಗೊಬ್ಬರ ಯಾವ ರೀತಿ ಅವುಗಳಿಗೆ ಸದ್ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇದೆ. ವಿಡಿಯೋನ ಸಂಪೂರ್ಣ ನೋಡಿ. ಗೆಳೆಯರೆ, ಏನಪ್ಪ ಅಂದ್ರೆ, ಶುಂಠಿ ನಾವು ನಾಟಿ ಮಾಡೋ ಟೈಮು ಯಾವ ತಿಂಗಳ ಅಂತಂದರೆ ಮಾರ್ಚ್ ಎಂಡಿಗೆ ಬಿತ್ತನೆ ಮಾಡೋಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಆ ಟೈಮ್ನಲ್ಲಿ ನಮಗೆ ಮುಂಗಾರು ಮಳೆ ಬರ್ತಾ ಇರುತ್ತೆ. ಒಂದು 15 ದಿನಕ್ಕೊಂದ್ಸಲ 20 ದಿನಕ್ಕೊಂದ್ಸಲ ಆಗ್ತಾಯಿರುತ್ತೆ. ಮತ್ತು ಸ್ವಲ್ಪ ನಮಗೆ ನೀರಿನ ಅಭಾವ ಇದ್ದವರು ಈ ಟೈಮ್ನಲ್ಲಿ ಹಾಕಲಿಕ್ಕೆ ಒಳ್ಳೆಯ ಟೈಮ್ ಇರುತ್ತೆ. ಮತ್ತು ಹಾಗೆ ಗೆಳೆಯರೆ, ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ನಾವು ಡ್ರಿಪ್ಪಿಂಗ್ ಇರಿಗೇಷನ್ ಮಾಡ್ಕೊಂಡಿರ್ತೇವಲ್ಲ, ಶುಂಠಿ ಮಡಿಗಳಿಗೆ, ಶುಂಠಿ ಹೊಲಕ್ಕೆ ಯಾವ ರೀತಿ ನಾವು ನೀರಿನ ಅವುಗಳಿಗೆ ನೀರು ಕೊಡಬೇಕು ಅನ್ನೋದ್ರ ಬಗ್ಗೆ. ಈಗ ನೋಡಿರಿ ಗೆಳೆಯರೆ, ನಾವು ಯಾವ ರೀತಿ ಮಾಡ್ಕೊಂಡೇವಪ್ಪ ಅಂತಂದ್ರೆ, 3.5 ಫೀಟ್ ಮಡಿ ಮಾಡ್ಕೊಂಡಿದ್ದೀವಿ, 18 ಫೂಟ ಉದ್ದ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, 5 ಮಡಿ ನಡುವೆ ಒಂದೊಂದು ಲೈನ್ ತೊಗೊಂಡಿದ್ದೀವಿ. ನಾವು 3/4 ಇಂಚಿನ ಪೈಪ್ಲಿಂದ ನಾವು ಪೈಪ್ಲೈನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಜಟ್ ಕುಂದಿರ್ಸೋಬಂದ ಇಲ್ಲಿ ನೋಡ್ತಾ ಇದ್ದಿರಲ್ಲ, ಈ ರೀತಿ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಯಾವ ತಿಂಗಳಲ್ಲಿ ನಾನು ಶುಂಠಿ ನಾಟಿ ಮಾಡ್ತಾನಪ್ಪ ಅಂತಂದ್ರೆ ಮಾರ್ಚ್ ಎಂಡಿಗೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ಮುಂದೆ ಏನಾಗ್ತದಪ್ಪ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಶುಂಠಿ ಮಡಿಗಳಿಗೆ ಮಣ್ಣು ಹಾಕೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈ ಟೈಮಿಗೆ ನಾವು ಹಾಕಲಿಲ್ಲ ಅಂದ್ರೆ, ಮುಂಗಾರಿ ಮಳೆ, ಮಿರ್ಗಿನ ಮಳೆ ಚಲೋ ಆದಾಗ, ಈ ಮಾನ್ಸೂನ್ ಮಳೆ ಚಲೋ ಆದಾಗ ನಮಗೆ ಶುಂಠಿ ಮಡಿಗಳಿಗೆ ಮಣ್ಣು ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಟೈಮ್ ಕರೆಕ್ಟ್ ಆಗಿಬಿಡ್ತೈತಿ. ಈ ಟೈಮಿಗೆ ಹಚ್ಚೋದ್ರಲ್ಲಿಂದ ನಮ್ಮ ಎಲ್ಲ ರೈತರಿಗೂ ಅನುಕೂಲ ಆಗ್ತೈತಿ ರೀ. ಈ ರೀತಿ ನೀವು ಮಾಡಿಕೊಡ್ರಿ. ಮತ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ರೈತ ಬಂಧುಗಳೇ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.